ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನೀವು ತಮ್ನೇಲ ನೋಡಿದಿರಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ತಮ್ನೇಲ್ನಾಗ ಹೇಳಿದಂಗೆ ಸೊ ಫ್ರೆಂಡ್ಸ್, ನಿಮ್ಮ ಒಂದು ಪೇಮೆಂಟ್ ರಿಸೀವ್ ಆಗಕ್ಕೆ ಎಷ್ಟು ದಿವಸ ಟೈಮ್ ತೊಗೊತೈತಿ ಮತ್ತು ಯಾವ ಒಂದು ಪ್ರೊಸೀಜರ್ನ ಫಾಲೋ ಮಾಡೋದೈತಿ ಈ ಒಂದು ಪೇಮೆಂಟ್ ಸಿಸ್ಟಮ್ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ನಿಮ್ಮ ಪಿನ್ ಟು ಪಿನ್ ಡಿಕ್ಲೇರ್ ಆಗಿ ಬಿಚ್ಚಿಡ್ತೀನಿ ಹೇಳಿ ಹಂಗೆ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನಾರು ಇಷ್ಟ ಆತಪ್ಪ ಅಂದ್ರೆ, ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ನಾವು ಹಾಕೊಂತ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ. ಅದಕ್ಕೆ ಹೇಳತ್ತನೋ ನಮ್ಮ ಫಾಲೋ ಮಾಡಿ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗೂ ಶೇರ್ ಮಾಡಿರಿ. ಅವರು ಕೂಡ ಯಾರೋ ಹೊಸ ಯೂಟ್ಯೂಬರ್ ಇದ್ರಪ್ಪ ಅಂದ್ರೆ, ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅವರು ಕೂಡ ಈ ಒಂದು ಟ್ರಿಕ್, ಈ ಒಂದು ಐಡಿಯಾ ಅನ್ನೋದು ಭಾಳ ಯೂಸ್ಫುಲ್ ಆಗೈತಿ. ಸೊ ಫ್ರೆಂಡ್ಸ್, ವಿಡಿಯೋನ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು ಯಾವ ಥರ ಪೇಮೆಂಟ್ ಪ್ರೊಸೀಜರ್ ಎಲ್ಲ ಐತಂತೇಳಿ. ಸೊ ಫ್ರೆಂಡ್ಸ್, ನೀವು ಮೊದಲಿಗೆ ಹೇಳೋದಾದ್ರೆ, ಸೊ ಫ್ರೆಂಡ್ಸ್, ಯೂಟ್ಯೂಬ್ ಪೇಮೆಂಟ್ ಕೌಂಟ್ ಆಗಿ ನಮ್ಮ ಒಂದು ಆ್ಯಡ್ಸೆನ್ಸ್ನಾಗ ಶೋ ಅಪ್ ಆಗ್ಬೇಕಂದ್ರೆ 22 ದಿನ ಟೈಮ್ ತೊಗೊತೈತಿ. 12ನೇ ತಾರೀಕು ಶೋ ಅಪ್ ಆಗೈತಿ. ಅಂದ್ರೆ ಇಷ್ಟು ಪೇಮೆಂಟ್ ನೀವು ಅರ್ನ್ ಮಾಡಿ, ಇಷ್ಟು ಅಮೌಂಟ್ ನೀನು ಅರ್ನ್ ಮಾಡಿ ಆ್ಯಡ್ಸೆನ್ಸ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಅಂತೇಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಅಲ್ಲಿ ಶೋ ಮಾಡ್ತೈತಿ. ಆ ಶೋ ಎಲ್ಲಿ ತೋರಿಸುತ್ತಪ್ಪ ಅಂದ್ರೆ, ನಿಮ್ಮ ಒಂದು ಪೇಮೆಂಟ್ ಸಿಸ್ಟಮ್ ಅಂತ ಇರೋದಿಲ್ಲ, ನಿಮ್ಮ ಒಂದು ಪೇಮೆಂಟ್ ಹಿಸ್ಟ್ರಿ ಅಂತ ಏನು ಇರೋದಿಲ್ಲ ಆ್ಯಡ್ಸೆನ್ಸ್ನಾಗ, ಅಲ್ಲಿ ತೋರಿಸ್ತೈತಿ. ಪ್ರತಿ 12ನೇ ತಾರೀಕಿಗೆ ಒಮ್ಮೆ 12ನೇ ತಾರೀಕಿಗೆ ಅಷ್ಟೇ ತೋರಿಸ್ತೈತಿ. ಆ ಒಂದು ಪೇಮೆಂಟ್ ನಮ್ಮ ಒಂದು ಬ್ಯಾಂಕಿಗೆ ಬರೋಕೆ 20 ರಿಂದ 22 ದಿನ ಟೈಮ್ ತೊಗೊತೈತಿ. ಅಂದ್ರೆ ನೀವು ತಿಳ್ಕೊಬೇಕು, ಒಂದು ತಿಂಗಳಿಗೆ 30 ದಿನ ಟೈಮ್ ಐತೆ. ಅಂದ್ರೆ ನಾವು 20 ರಿಂದ 22 ದಿನ ಟೈಮ್ ತೊಗೊತೀವಪ್ಪ ಅಂದ್ರೆ ನಾವು ಅರ್ನ್ ಮಾಡೋಕೆ ತೊಗೋತೀವಿ. ನಮ್ಮ ಒಂದು ಅಮೌಂಟ್ INR ಅಂದ್ರೆ ನಮ್ಮ ಒಂದು ಇಂಡಿಯನ್ ರುಪಿಗೆ ಕನ್ವರ್ಟ್ ಆಗೋಕೆ ಟೈಮ್ ತೊಗೊತೈತಿ. ಸೊ ಫ್ರೆಂಡ್ಸ್, ಆ ಒಂದು ಅಮೌಂಟ್ ನಮ್ಮ ಒಂದು ಅಕೌಂಟಿಗೆ ಬರೋಕೈತಿ 22ನೇ ತಾರೀಕಿಂದ ಹಿಡಿದು 27ನೇ ತಾರೀಕು ಮಟ್ಟ ಟೈಮ್ ಹಿಡಿತೈತಿ. ಸೊ ಫ್ರೆಂಡ್ಸ್, ಇಷ್ಟು ಟೈಮಿಂಗ್ ಅಲ್ಲ, ಇಷ್ಟ ಟೈಮಿಂಗ್ ಅಂತ ನೀವು ಡೆಕೋರೇಟಾಗಿ ಹೇಳಕ್ಕೆ ಬರೋಂಗಿಲ್ಲ. ಕೆಲವರಿಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ನಾಗ ಬಂದು ರಿಸೀವ್ ಆಕೈತೆ ಅವ್ರ ಅಕೌಂಟಿಗೆ. ಸೊ ಫ್ರೆಂಡ್ಸ್, ಕೆಲವರಿಗೆ ಅದ ಮಂತ್ನಾಗ ಲಾಸ್ಟ್ ವೀಕ್ನಾಗ ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಆಗೈತಿ. ಸೊ ಫ್ರೆಂಡ್ಸ್, ಎಕ್ಯುರೇಟ್ ಟೈಮ್ ಅಂತ ಏನಿಲ್ಲ, ಅಥವಾ ಲಾಸ್ಟ್ ವೀಕ್ನಾಗಾರ ಬರ್ಬೋದು, ಇದೇ ಮಂತ್ ಲಾಸ್ಟ್ ವೀಕ್ನಾಗಾರ ಬರ್ಬೋದು, ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ನಾಗಾರ ಅಮೌಂಟ್ ಬರ್ಬೋದು. ಸೊ ಫ್ರೆಂಡ್ಸ್, ಇದು ಯಾವುದೇ ಬೇಕಾದ ಟೈಮ್ನಾಗ ಅಮೌಂಟ್ ಅನ್ನೋದು ರಿಸೀವ್ ಆಗ್ಬೋದು. ಎಕ್ಯುರೇಟ್ ಟೈಮ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಆದರೆ ಏನು 20 ರಿಂದ 22 ದಿನ ಯಾಕೆ ಟೈಮ್ ತೊಗೊತಪ್ಪ ಅಂದ್ರೆ, ಅದು ನಾವು ಒಂದು ಅರ್ನಿಂಗ್ಸ್ ಮಾಡಿರ್ತೀವಿ ಅಮೌಂಟ್ನ, ಅದು ನಮ್ಮ ಒಂದು ಇಂಡಿಯನ್ ರುಪಿ ಒಳಗೆ ಕನ್ವರ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊತೈತಿ. ಆ ಒಂದು ಟೈಮ್ ತೊಗೊಂಡ ಮೇಲೆ ಅದು ರಿಸೀವ್ ಆಗೋದು, ನಮ್ಮ ಒಂದು ಅಕೌಂಟಿಗೆ ವಿತ್ಡ್ರಾ ಆಗೋದು, ಟ್ರಾನ್ಸ್ಫರ್ ಆಗೋದು ಒಂದು 4 ರಿಂದ 5 ದಿನ ಟೈಮ್ ತೊಗೊತೈತಿ. ಸೊ ಫ್ರೆಂಡ್ಸ್, ಈ ಒಂದು ಪ್ರೊಸೀಜರ್ ಮುಖಾಂತರ ನಾವು ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಆ್ಯಡ್ಸೆನ್ಸ್ ಮುಖಾಂತರ. ಸೊ ಫ್ರೆಂಡ್ಸ್, ನಿಮ್ಗೆ ಹೇಳಿದಂಗೆ 12ನೇ ತಾರೀಕು ನಾವು ಎಷ್ಟು ಅರ್ನ್ ಮಾಡಿರ್ತೀವಿ ಅನ್ನೋದು 12ನೇ ತಾರೀಕಿಗೆ ತೋರಿಸ್ತೈತಿ. ಅಂದ್ರೆ ನಾವು ಈ ಟೈಮ್ನಾಗ, ಇದು ಜುಲೈ 2ನೇ ತಾರೀಕು, ಈ 2ನೇ ತಾರೀಕಿನಾಗ 12ನೇ ತಾರೀಕಿಗೆ ಆ್ಯಡ್ಸೆನ್ಸ್ ಅಕೌಂಟ್ನಾಗ ಶೋ ಅಪ್ ಆಕೈತಿ. ಅಂದ್ರೆ ನಾವು ಅರ್ನ್ ಮಾಡಿದ್ದು. ಅಥವಾ ಈ 12ನೇ ತಾರೀಕು ಬಿಟ್ಟುಪ್ಪ ಅಂದ್ರೆ ಇನ್ನು ಮುಂದಿನ ತಿಂಗಳು, ಅಂದ್ರೆ ಮುಂದಿನ ತಿಂಗಳು ಯಾವುದು, ಆಗಸ್ಟ್ ತಿಂಗಳು, ಆಗಸ್ಟ್ 12ನೇ ತಾರೀಕಿಗೆ ನಾವು ಎಷ್ಟು ಅರ್ನಿಂಗ್ಸ್ ಮಾಡಿವಿ ಅನ್ನೋದು ತೋರಿಸ್ತೈತೆ. ಈ 12ನೇ ತಾರೀಕು ಬಿಟ್ಟಿವಪ್ಪ ಅಂದ್ರೆ ಇನ್ನೊಮ್ಮೆ ತೋರಿಸೋದು ಯಾವಾಗ, 12ನೇ ತಾರೀಕಿಗೆ, ಆಗಸ್ಟ್ 12ನೇ ತಾರೀಕಿಗೆ ಐತಲೇ ನಮ್ಮ ಒಂದು ಅರ್ನಿಂಗ್ಸ್ ಅನ್ನೋದು ತೋರಿಸ್ತೈತಿ. ಸೊ ಫ್ರೆಂಡ್ಸ್, ಈ ಮುಖಾಂತರ ನೀವು ನಾ ಆಗಲೇ ಹೇಳಿದಂಗೆ ಲಾಸ್ಟ್ ವೀಕು ಫಸ್ಟ್ ವೀಕು ಇಷ್ಟರಾಗ ನಮ್ಮ ಒಂದು ಅರ್ನಿಂಗ್ಸ್ ಅನ್ನೋದು ನಮ್ಮ ಒಂದು ಅಕೌಂಟಿಗೆ ವಿತ್ಡ್ರಾ ಆಕತ್ತೈತಿ ಹೇಳಿದ್ನಿ. ಸೊ ಫ್ರೆಂಡ್ಸ್, ಇನ್ನು ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರು US ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತೇಳಿ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಐಡಿಯಾ ಕೊಡೋದು ಹೇಳಿದ್ರು. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ನಾನು ಹೇಳ್ತೀನಿ, ಐಡಿಯಾ ಕೊಡ್ತೀನಿ. US ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂದ್ರೆ, ಸಪೋಸ್ ನೀವು ವಿಡಿಯೋ ಅಂದ್ರೆ ಈ ಒಂದು ಅರ್ನಿಂಗ್ಸ್ ಮಾಡ್ತಿರ್ತೀರಿ, ಈಗ ಆ್ಯಡ್ಸೆನ್ಸ್ ಮುಖಾಂತರ $100 ಮಾಡಿರ್ತೀರ ತಿಳ್ಕೊರಿ. ಈಗ $100 ಮಾಡಿರ್ತೀರಿ ಅರ್ನಿಂಗ್ಸ. ಸೊ ಫ್ರೆಂಡ್ಸ್, ಅಕಸ್ಮಾತ್ ನೀವೇನಾರು US ಟ್ಯಾಕ್ಸ್ ಇನ್ಫಾರ್ಮೇಷನ್ ನೀವು ಮಾಡ್ಕೊಲಿಕ್ಕಪ್ಪ ಅಂದ್ರೆ, ಫಾರ್ಮ್ ನೀವೇನಾರು ಫಿಲ್ ಮಾಡಲಿಲ್ಲಪ್ಪ ಅಂದ್ರೆ, ವೆರಿಫೈ ಮಾಡ್ಕೊಲಿಕ್ಕಂದ್ರೆ, ಸೊ ಫ್ರೆಂಡ್ಸ್ ಏನಾಗೈತಪ್ಪ ಅಂದ್ರೆ, ನೀವು ಎಷ್ಟು ಅರ್ನ್ ಮಾಡಿರ್ತಿರಲ್ಲ ಅದ್ರ ಒಳಗೆ 50% ಆಗಿರ್ಬೋದು ಅಥವಾ 60% ಆಗಿರ್ಬೋದು, ಅಷ್ಟು ಅಮೌಂಟ್ನ ಅವರು ಟ್ಯಾಕ್ಸ್ ಆಗಿ ತೊಗೋತಾರೆ, ಕಟ್ ಮಾಡ್ಕೋತಾರೆ. ನೀವು ಅರ್ನ್ ಮಾಡಿದ ಅಮೌಂಟ್ನಾಗ ಅಷ್ಟು ಪರ್ಸೆಂಟ್ ಅಮೌಂಟ್ನ ಅವರು ಇಟ್ಕೋತಾರೆ. ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಬರೀ 40% ಅಮೌಂಟ್ನ ಕೊಡ್ತಾರೆ. ಸೊ ಫ್ರೆಂಡ್ಸ್, ಇದು ಯಾವಾಗ ಕೊಡ್ತಾರಪ್ಪ ಅಂದ್ರೆ, ನೀವು US ಟ್ಯಾಕ್ಸ್ ಇನ್ಫಾರ್ಮೇಷನ್ ಮಾಡ್ಕೊಲಿಕ್ಕಂದ್ರೆ ನೀವು ಮಾಡ್ಕೋಬೇಕು ಇದನ್ನು. US ಟ್ಯಾಕ್ಸ್ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್. ಇನ್ನೊಂದು ಬರ್ತೈತಿ ಸಿಂಗಾಪುರ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತೇಳಿ. ಸೊ ಫ್ರೆಂಡ್ಸ್, ಅದು ಯಾರೆಲ್ಲ ಯೂಟ್ಯೂಬ್ನಾಗ ಅರ್ನ್ ಮಾಡ್ತಾರಲ್ಲ ಅವ್ರಿಗಿದು ಏನು ಇನ್ಫಾರ್ಮೇಷನ್ ಚಲೋ ಅಲ್ಲ, ಒಳ್ಳೆಯದು ಅಲ್ಲ, ಅವ್ರಿಗಿದು ಯೂಸ್ಫುಲ್ ಅಲ್ಲಿದೆ. ಸೊ ಫ್ರೆಂಡ್ಸ್, US ಟ್ಯಾಕ್ಸ್ ಇನ್ಫಾರ್ಮೇಷನ್ ಯಾರೆಲ್ಲ ಮಾಡ್ತಾರಪ್ಪ ಅಂದ್ರೆ, ಯಾರೆಲ್ಲ ವೆಬ್ಸೈಟ್ ಮಾಡಿರ್ತಾರಲ್ಲ
ಅವರು ಆ್ಯಡ್ಸೆನ್ಸ್ ಅಕೌಂಟ್ನ್ಯಾಗ ಈ ಸಿಂಗಾಪುರ್ ಮಾದರಿಯ ಒಂದು ಇನ್ಫಾರ್ಮೇಷನ್ನ ಕಟ್ಕೋಬೇಕಾಕತಿ ಅವ್ರು. ಅಂದ್ರೆ ಫಿಲ್ ಮಾಡಬೇಕು, ಫಾರ್ಮ್ನ ಸಬ್ಮಿಟ್ ಮಾಡ್ಬೇಕು. ಸೊ ಫ್ರೆಂಡ್ಸ್, ಇದನ್ನ ಹೇಳಿದಂಗೆ US ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಯೂಟ್ಯೂಬ್ದವ್ರು ಮಾಡ್ಬೇಕು. ಸೊ ಫ್ರೆಂಡ್ಸ್, ಇದು ಗೊತ್ತಿರಲಿ. ಈ ಎರಡದ್ರೊಳಗೂ ಭಾಳ ಕನ್ಫ್ಯೂಷನ್ ಇರ್ತೈತಿ ಕೆಲವರಿಗೆ. ಸಿಂಗಾಪುರು ಕೇಳ್ತಾನೋ, ಕೆಲವೊಂದಿಷ್ಟು ಜನರಿಗೆ US ಕೇಳ್ತಾನೆ. ಎರಡು ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋಕೆ ಗುದ್ದಾಡ್ತಾರೆ. ಸೊ ಫ್ರೆಂಡ್ಸ್, ಯೂಟ್ಯೂಬರು ಗುದ್ದಾಡಬೇಕಾಗಿದ್ದು ಇನ್ಫಾರ್ಮೇಷನ್ ಯಾವುದಪ್ಪ ಅಂದ್ರೆ US ಟ್ಯಾಕ್ಸ್ ಇನ್ಫಾರ್ಮೇಷನ್. ಸೊ ಫ್ರೆಂಡ್ಸ್, ಐಡಿಯಾ ಗೊತ್ತಾದ ತಿಳ್ಕೊತೀನಿ. ಸೊ ಫ್ರೆಂಡ್ಸ್, ಗೊತ್ತಾತಪ್ಪ ಅಂದ್ರೆ ಈ ಒಂದು ವಿಡಿಯೋ ಇಷ್ಟ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನಾರು ಇಷ್ಟ ಆಯ್ತು, ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂದ್ರೆ ಇಂಥದ್ದು ಒಂದು ಬೆಸ್ಟ್ ಕಂಟೆಂಟ್ ಮಾತು ನೀವು ಮುಂದಿನ ಒಂದು ವಿಡಿಯೋ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ನೀವು ಅಲ್ಲಿವರೆಗೂ ಇದೇ ವಿಡಿಯೋಗಳನ್ನ ಅಥವಾ ಹಿಂದಿನ ಒಂದು ವಿಡಿಯೋಗಳನ್ನ ನೋಡ್ಕೋತಾ ಎಂಜಾಯ್ ಮಾಡ್ಕೋತಾ ಐಡಿಯಾ ಪಡ್ಕೋತಾ ಇರಿ. ಸೊ ಫ್ರೆಂಡ್ಸ್, ಮಾತು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.